ಲೈಂಗಿಕ ಭಂಗಿಗಳನ್ನು ಹಾಕಿದ್ದಾರೆ. ಇದು ಜನಕ್ಕೆ ಎಜುಕೇಷನನ್ನು ಕೊಡ್ತಾ ಇದ್ದಂತಹ ರೀತಿ. ಈ ಒಂದು ಟೆಂಪಲ್ನ ಏನಕ್ಕೆ ಕಟ್ಟಿದ್ರು ಅಂತ ಒಳಗಡೆ ಹೋಗ್ತಾ ನೋಡೋಣ ಬನ್ನಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಹಜಾರ ರಾಮ್ ಟೆಂಪಲ್ ಅಂತ ಹೇಳಿಬಿಟ್ಟು. ಈ ಒಂದು ಟೆಂಪಲ್ಗೆ ಹಜಾರ ರಾಮಚಂದ್ರ ಟೆಂಪಲ್ ಅಂತಲೂ ಕೂಡ ಕರೀತಾರೆ. ಟೆಂಪಲ್ನ ನೋಡೋಣ, ಅದರ ಮುಂದ್ಗಡೆ ಇರುವಂತಹ ಪಾನ್ ಸುಪಾರಿ ಬಜಾರ್ನು ಕೂಡ ನೋಡೋಣ. ತುಂಬಾ ಸ್ಪೆಷಲ್ ಇದು. ಆ ಕಾಲದಲ್ಲಿ ಈ ಒಂದು ಜಾಗದಲ್ಲೇ ಇತ್ತಂತೆ ಅತಿ ಹೆಚ್ಚು ಜನ ಬದುಕ್ತಾ ಇದ್ದಿದ್ದು ಮತ್ತು ಅವರ ಜೀವನವನ್ನು ಕಟ್ಕೊಂಡಿದ್ದು ಈ ಒಂದು ಜಾಗದ ಸುತ್ತಮುತ್ತ ಪ್ರದೇಶದಲ್ಲಿ ಅಂತ ಹೇಳಲಾಗುತ್ತೆ. ಬನ್ನಿ ಹಜಾರ ರಾಮಚಂದ್ರ ಟೆಂಪಲ್ನ ಒಳಗಡೆ ಹೋಗೋಣ. ಈಗ ನನ್ನ ಹಿಂದ್ಗಡೆ ಕಾಣ್ತಾ ಇರೋದು ಇದು ಹಜಾರ ರಾಮಚಂದ್ರ ಟೆಂಪಲ್ಲು. ಈ ಒಂದು ಟೆಂಪಲನ್ನು ಕಟ್ಟಿದ್ದು 2ನೇ ದೇವರಾಯ ಅಂತ ಹೇಳ್ಬಿಟ್ಟು ರಾಜ ಇದ್ದ. ಅವರ ಒಂದು ಕಾಲದಲ್ಲಿ ಈ ಒಂದು ಟೆಂಪಲನ್ನು ಕಟ್ಟಲಾಗುತ್ತೆ. ಇದನ್ನು 15ನೇ ಸೆಂಚುರಿಯ ಆರಂಭದಲ್ಲಿ ಕಟ್ಟಲಾಗುತ್ತೆ. ಅಂದರೆ 15ನೇ ಶತಮಾನದ ಆರಂಭದಲ್ಲಿ ಕಟ್ತಾರೆ. ಈ ಒಂದು ಟೆಂಪಲ್ನ ಏನಕ್ಕೆ ಕಟ್ಟಿದ್ರು ಅಂತ ಒಳಗಡೆ ಹೋಗ್ತಾ ನೋಡೋಣ ಬನ್ನಿ. ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಂಗೆ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಈ ಒಂದು ಡ್ಯಾನ್ಸಿಂಗ್ ಲೇಡೀಸ್ನ ನೋಡ್ಬೋದು. ಮೇಲ್ಗಡೆ ಕಾಣ್ತಾ ಇರೋದು ಇದೆಲ್ಲವೂ ಕೂಡ ಡ್ಯಾನ್ಸಿಂಗ್ ಲೇಡೀಸು. ಅದರ ಕೆಳಗಡೆ ಕುದುರೆಗಳು ಮತ್ತು ಇನ್ನೂ ಅದರ ಕೆಳಗಡೆ ಆನೆಗಳು. ಇದೆಲ್ಲವೂ ಕೂಡ ವಿಜಯನಗರ ಸಾಮ್ರಾಜ್ಯದ ಒಂದು ಗತವೈಭವದ ಕಾಲದಲ್ಲಿ ನಡೀತಾ ಇದ್ದಂತಹ ಕೆಲಸಗಳು. ಮತ್ತು ಮೇಲ್ಗಡೆ ನೋಡ್ಬೋದು ನೀವು ಕೆಲವೊಂದಿಷ್ಟು ಕಡೆ ಲೈಂಗಿಕ ಭಂಗಿಗಳನ್ನು ಹಾಕಿದ್ದಾರೆ. ಇದು ಜನಕ್ಕೆ ಎಜುಕೇಷನನ್ನು ಕೊಡ್ತಾ ಇದ್ದಂತಹ ರೀತಿ. ಯಾವುದಾದ್ರೂ ದೇವಸ್ಥಾನ ಅಥವಾ ಯಾವುದಾದ್ರೂ ಕಟ್ಟಡದ ಮೇಲ್ಗಡೆ ಆ ಒಂದು ಶಿಲೆಗಳನ್ನು ಕೆತ್ತಿಬಿಟ್ಟು ಜನಕ್ಕೆ ಅದರ ಮುಖಾಂತರ ಎಜುಕೇಷನನ್ನು ತಲುಪಿಸ್ತಾ ಇದ್ರು. ಹಂಗೆ ನಾವು ದೇವಸ್ಥಾನದ ಒಳಗಡೆ ಬಂದರೆ ಒಳಗಡೆ ನಾವು ಕಲ್ಲುಗಳ ಆಕೃತಿ ಮತ್ತು ಕಲರು ಚೇಂಜಸ್ ನೋಡ್ತೀವಿ. ಏನಕ್ಕೆ ಅಂತಂದರೆ ಇದನ್ನು ತುಂಬ ಪ್ಲ್ಯಾನ್ಡಾಗಿ ಮಾಡಿದಂತಹ ಒಂದು ಕಾರಣಕ್ಕಾಗಿ ಒಳಗಡೆ ಕಂಬಗಳನ್ನು ಬೇರೆ ಕಲರಲ್ಲಿ ನೋಡ್ತೀವಿ. ಇದು ನೋಡೋದಕ್ಕೆ ಸ್ವಲ್ಪ ಶಿಲಾಯುಗ ಕಾಲದ್ದು ಅಂತ ಅನಿಸುತ್ತೆ, ಆದರೆ ಇದು ಕೂಡ ವಿಜಯನಗರ ಸಾಮ್ರಾಜ್ಯದ ಕಾಲದ್ದೇ. ಹಾಗೆ ಗೋಡೆಗಳ ಮೇಲೆ ನೋಡಿ ಇಲ್ಲಿ ರಾಮಾಯಣದ ಚಿತ್ರಗಳು. ಇದರ ಬಗ್ಗೆ ಮಾತಾಡೋಣ ಬನ್ನಿ. ಈ ದೇವಸ್ಥಾನದ ಮೇಲ್ಗಡೆ ಕೆಲವೊಂದಿಷ್ಟು ಗೋಡೆಗಳ ಮೇಲೆ ರಾಮಾಯಣ ಮತ್ತು ಮಹಾಭಾರತದ ಸನ್ನಿವೇಶಗಳನ್ನು ಚಿತ್ರದ ಮೂಲಕ ಜನಕ್ಕೆ ತಿಳಿಸ್ಕೊಡ್ತಾ ಇದ್ರು. ಚಿತ್ರಗಳನ್ನು ಅದರ ಗೋಡೆಗಳ ಮೇಲೆ ಬಿಡಿಸ್ತಾ ಇದ್ರು. ಅದರ ಮುಖಾಂತರ ಜನಕ್ಕೆ ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾಯಿದ್ರು. ಇನ್ನು ಈ ಹಜಾರ ರಾಮ ಟೆಂಪಲನ್ನು ಕಟ್ಟೋದಕ್ಕೆ ಕಾರಣ ಬಂದ್ಬಿಟ್ಟು 2ನೇ ದೇವರಾಯ ಆಗಿದ್ದಂತಹ ರಾಜ ಅವರು ಒಂದು ರಾಮಾಯಣದ ಮೇಲೆ ಮತ್ತು ಮಹಾಭಾರತದ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಂತಹ ರಾಜ. ಅವರ ಒಂದು ಆಶೀರ್ವಾದ ನಮ್ಮೊಟ್ಟಿಗೆ ಇರಲಿ ಅನ್ನೋ ಕಾರಣಕ್ಕೆ ಈ ಒಂದು ಟೆಂಪಲನ್ನು ಕಟ್ತಾರೆ. ಟೆಂಪಲ್ಗಳಲ್ಲೇ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಕಟ್ಟಿದಂತಹ ಟೆಂಪಲ್ಲು ಈ ಭಾಗದ ಹಂಪಿಯ ಅಥವಾ ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಬಾ ಪ್ಲ್ಯಾನ್ಡು ತುಂಬಾ ಚೆನ್ನಾಗಿ ಕಟ್ಟಿದಂಥ ದೇವಾಲಯ. ನೀವು ನೋಡ್ಬೋದು ಮೇಲ್ಗಡೆ ಎಲ್ಲ ಕಡೆನೂ ಕೂಡ ಗೋಡೆ ಮೇಲ್ಗಡೆ ಈ ರೀತಿ ಚಿತ್ರಗಳನ್ನು ಕೆತ್ತಲಾಗಿದೆ. ಇದು ಬಂದ್ಬಿಟ್ಟು ಹನುಮಂತನ ಚಿತ್ರ. ಈ ಕಡೆ ಎಲ್ಲ ಸ್ವಲ್ಪ ಚಿತ್ರಗಳನ್ನು ಆಮೇಲೆ ಹಾಳು ಮಾಡಿದ್ದಾರೆ. ಬನ್ನಿ ಇಲ್ಲಿರುವಂತಹ ಇನ್ನೊಂದು ಮಹಾಭಾರತ ರಾಮಾಯಣದ ಸನ್ನಿವೇಶಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇದೆಲ್ಲ ನೋಡಿದ್ವಿ ಈ ರಾಮಾಯಣದ ಚಿತ್ರಗಳನ್ನು. ಇನ್ನೂ
ಕರೆಕ್ಟಾಗಿ ಇನ್ನೂ ಪರ್ಫೆಕ್ಟಾಗಿ ಇನ್ನು ಒಂದು ಕಡೆ ಚಿತ್ರೀಕರಣ ಮಾಡಿದ್ದಾರೆ, ಅಂದರೆ ಗೋಡೆಗಳ ಮೇಲೆ ಬಿಡಿಸಿದ್ದಾರೆ. ಅದನ್ನು ನೋಡೋಣ ಬನ್ನಿ. ನೋಡಿ, ಇದು ಆ ಜಾಗ. ಹೊರಗಡೆ ಗೋಡೆಯ ಮೇಲೆ ವಿಜಯನಗರ ಸಾಮ್ರಾಜ್ಯದ ಒಂದಷ್ಟು ಕುರುಹುಗಳ ಬಗ್ಗೆ ಹೇಳುತ್ತೆ ಈ ಚಿತ್ರ. ಆ್ಯಕ್ಚುಲಾಗಿ ರಾಮಾಯಣ ಮಹಾಭಾರತ ಬಿಡಿಸಿರೋದು ಈ ಗೋಡೆಯ ಮೇಲೆ. ಮೇಲ್ಗಡೆಯಿಂದ ನಾವು ನೋಡ್ತಾ ಕೆಳಗಡೆ ಬಂದರೆ ಮೇಲ್ಗಡೆ ನಮಗೆ ನೋಡೋದಕ್ಕೆ ಮಹಾಭಾರತದ್ದು ಕಾಣುತ್ತೆ, ಆಮೇಲೆ ಅದರ ಕೆಳಗಡೆ ರಾಮಾಯಣದ್ದು ಕಾಣುತ್ತೆ. ಅದಾದಮೇಲೆ ಕೆಲವೊಂದಿಷ್ಟು ಚಿತ್ರಗಳನ್ನು ನೋಡಿಕೊಂಡು ಕೆಳಗಡೆ ಬರಬೇಕಿನ್ನು. ಅದ್ರ ಕೆಳಗಡೆ ಏನಿದೆ ಅಂತಂದರೆ ನೋಡೋದಕ್ಕೆ ಶಿವಪುರಾಣದ ಚಿತ್ರಗಳು ಅಂತ ಕಾಣಿಸುತ್ತೆ. ಎಕ್ಸಾಕ್ಟಾಗಿ ಅದು ಯಾವ ಒಂದು ವಿಷಯದ ಬಗ್ಗೆ ಹೇಳುತ್ತೆ ಅಂತ ಗೊತ್ತಾಗೋದಿಲ್ಲ. ಏನಕ್ಕೆಂದರೆ ನನಗೂ ಕೂಡ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲದೆ ಕಾರಣ ಅದು ಯಾವ ಚಿತ್ರದ ಬಗ್ಗೆ ಹೇಳುತ್ತೆ ಅಂತ ಗೊತ್ತಿಲ್ಲ. ಅದರ ಕೆಳಗಡೆ ರಾಜ ಮಹಾರಾಜರದು ಒಂದಷ್ಟು ಚಿತ್ರಗಳು ನಾವು ನೋಡ್ಬೋದು. ಅಂದರೆ ಆ ಕಾಲದಲ್ಲಿ ರಾಜ್ಯ ಯಾವ ರೀತಿ ಕೂತ್ಕೋತಿದ್ದ, ಯಾವ ರೀತಿ ಆಳ್ವಿಕೆನ ಮಾಡ್ತಿದ್ದ ಅನ್ನೋದನ್ನು ಶಿಲ್ಪಿ ಕಣ್ಣಾರೆ ಕಂಡು ಎಕ್ಸ್ಪೀರಿಯೆನ್ಸ್ ಮಾಡಿ ಆ ಒಂದು ಕಲ್ಲುಗಳ ಮೇಲೆ ತನ್ನ ಒಂದು ಕಲೆನ ತೋರಿಸಿರೋದು. ಇದೆಲ್ಲವೂ ಕೂಡ ಶಿಲ್ಪಿಗಳ ಕೈ ಚಳಕ ಅಂತ ಹೇಳ್ಬೋದು. ತುಂಬಾ ಟ್ಯಾಲೆಂಟೆಡ್ ಶಿಲ್ಪಿಗಳು ಆಗಿನ ಕಾಲದಲ್ಲೆಲ್ಲ. ಈಗ ಈ ರೀತಿ ಮಾಡೋದು ತುಂಬಾ ಕಷ್ಟ. ಇಷ್ಟೆಲ್ಲ ಟೆಕ್ನಾಲಜಿ ಇಟ್ಕೊಂಡು, ಆವಾಗ ಏನೂ ಟೆಕ್ನಾಲಜಿ ಇಲ್ಲ, ಏನಿಲ್ಲ, ಕೈಯಿಂದನೇ ಅದನ್ನೆಲ್ಲ ಬಿಡಿಸ್ತಾಯಿದ್ರು ಕಲ್ಲುಗಳ ಮೇಲೆ. ಒಂದೊಂದು ಕಂಬನೂ ಕೂಡ ಯಾವುದೇ ರೀತಿಯಾಗಿರುವಂಥ ಸ್ಪೇಸ್ ಬಿಟ್ಟಿಲ್ಲ, ಯಾವುದೇ ಕಂಬದ ಮೇಲೂ ಕೂಡ. ಎಲ್ಲ ಕಡೆನೂ ಕೂಡ ಏನನ್ನೋ ಹೇಳೋಕೆ ಹೊರಟಿದ್ದಾರೆ, ಈ ಒಂದು ಸಾಮ್ರಾಜ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹೊರಟಿದ್ದಾರೆ. ಇದೆಲ್ಲ ನೋಡಿದ್ವಲ್ಲ. ಇವಾಗ ನಾವು ಇಲ್ಲಿಂದ ಪಾನ್ ಸುಪಾರಿ ಬಜಾರ್ ಅಂತ ಇದೆ, ಅದಕ್ಕೆ ಹೋಗೋಣ ಬನ್ನಿ. ಗುರು, ನಾವು ಇವಾಗ ಹಜಾರ ರಾಮಚಂದ್ರ ಟೆಂಪಲನ್ನು ನೋಡಿದ್ವಿ. ಅಲ್ಲಿಂದ ನಾವು ಇವಾಗ ಹೋಗ್ತಾ ಇರುವಂಥ ಪ್ಲೇಸು, ಇನ್ನೊಂದು ಪ್ರಮುಖವಾಗಿರುವಂಥ ಪ್ಲೇಸು ಹಜಾರ ರಾಮಚಂದ್ರ ಟೆಂಪಲ್ನ ಮುಂದ್ಗಡೆ ಇರೋದು ಪಾನ್ ಸುಪಾರಿ ಬಜಾರ್ ಅಂತ ಕರೀತಾರೆ ಇದನ್ನು. ಪಾನ್ ಸುಪಾರಿ ಬಜಾರ್ ಅಂತಂದರೆ ನಮ್ಮ ಕನ್ನಡದಲ್ಲಿ ಇದು ಕನ್ನಡದ ಒಂದು ಹೆಸರಲ್ಲ. ಪಾನ್ ಸುಪಾರಿ ಅಂದರೆ ಇದನ್ನು ಬೇರೆ ಭಾಷೆಯಿಂದ ಮಾತಾಡುವಂಥ ಶಬ್ದ. ಪಾನ್ ಸುಪಾರಿ ಅಂದರೆ ಕನ್ನಡದಲ್ಲಿ ಪಾನ್ ಅಂದರೆ ವೀಳ್ಯದೆಲೆ, ಸುಪಾರಿ ಅಂದರೆ ಅಡಿಕೆ ಅಂತ ಅರ್ಥ. ಈ ರೀತಿ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಮಾರ್ತಾ ಇದ್ದಂಥ ಜಾಗ ಅಂತ ಹೇಳ್ತಾರೆ. ಈ ಜಾಗದಲ್ಲಿನೇ ತುಂಬ ಜನ ವಾಸವಾಗಿದ್ದರಂತೆ. ಈ ಜಾಗದ ಸುತ್ತಮುತ್ತನೇ ಈ ವಿಜಯನಗರ ಸಾಮ್ರಾಜ್ಯದ ಅತಿ ಹೆಚ್ಚು ಜನಸಂಖ್ಯೆ ವಾಸವಿದ್ದಂಥ ಜಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಗುರು, ನೋಡೋಣ ಪಾನ್ ಸುಪಾರಿ ಬಾಜಾರ್ನ ಒಂದು ವಿಹಂಗಮ ನೋಟ ನೋಡ್ಕೊಂಬಿಡಿ ಇಲ್ಲಿಂದಾನೆ. ಈ ದೇವಸ್ಥಾನ ಬಂದುಬಿಟ್ಟು ವಿಜಯನಗರ ಸಾಮ್ರಾಜ್ಯದ ಕೇಂದ್ರ ಭಾಗವಾಗಿರುವಂತಹ ಹಜಾರ ರಾಮಚಂದ್ರ ಟೆಂಪಲ್ಲು ಮತ್ತು ರಾಣಿಯರ ಸ್ನಾನದ ಗೃಹ, ಲೋಟಸ್ ಮಾಲು, ಅರಮನೆ ಆವರಣ ಎಲ್ಲದಕ್ಕೂ ಕೂಡ ಸಮೀಪ ಮತ್ತು ಎಲ್ಲದರ ಮಧ್ಯದಲ್ಲಿದ್ದರಿಂದ ಈ ಒಂದು ದೇವಸ್ಥಾನಕ್ಕೆ ತುಂಬಾ ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ರು. ಈ ದೇವಸ್ಥಾನದಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತಿಗೂ ಕೂಡ ಈ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ಸಾಕಷ್ಟು ಜನ ಹರಕೆಯನ್ನು ಕಟ್ಕೋತಾರೆ. ಆಗ ಕೇಂದ್ರ ಭಾಗದಲ್ಲಿ ಇತ್ತು ಅನ್ನೋ ಕಾರಣಕ್ಕೆ ಇದಕ್ಕೆ ಪಟ್ಟಣದ ಯಲ್ಲಮ್ಮ ದೇವಿ ಅಂತ ಪ್ರೌಢ ದೇವರಾಯನ ಕಾಲದಲ್ಲಿ ಹೆಸರನ್ನು ಕೊಡಲಾಗುತ್ತೆ. ಆಮೇಲೆ ಇದು ಜನರ ಬಾಯಲ್ಲಿ ಸಿಕ್ಕು ಜನರಿಂದ ಜನರಿಗೆ ಹೋಗ್ತಾ ಪಟ್ಟದ ಯಲ್ಲಮ್ಮ ಅಂತ ಆಗುತ್ತೆ. ನೋಡ್ಕೊಂಬನ್ನಿ. ಇವಾಗ ಯಲ್ಲಮ್ಮ ದೇವಸ್ಥಾನನ ನೋಡಿಕೊಂಡು ನಾವು ಬಂದಿದ್ದು ಕ್ವೀನ್ಸ್ ಬಾತ್ನ ಕಡೆಗೆ. ಅಂದರೆ ರಾಣಿಯರು ಸ್ನಾನ ಮಾಡ್ತಾ ಇದ್ದಂಥ ಜಾಗ ಗುರು. ನೋಡಿ, ಇಲ್ಲಿ ಹೊರಗಡೆಯಿಂದ ನೋಡ್ತಾ ಇದ್ದೀರಲ್ಲ, ಒಳಗಡೆ ಹೋಗೋಣ, ಇನ್ನೂ ಮಜವಾಗಿರುತ್ತೆ ಒಳಗಡೆಯಿಂದ. ಏನಕ್ಕೆ ಅಂತಂದರೆ ಆ ಟೈಮ್ನಲ್ಲಿ ಅವರು ಯೂಸ್ ಮಾಡ್ತಾ ಇದ್ದಿದ್ದು ಇವತ್ತಿಗೂ ಕೂಡ ಹಂಗೆ ಇದೆ, ಏನೂ ಆಗಿಲ್ಲ ಅದು. ನಾನಿವಾಗ
ರಾಣಿಯರ ಸ್ನಾನದ ಗೃಹದ ಹತ್ರ ಇದ್ದೀನಿ. ಕ್ವೀನ್ಸ್ ಬಾತ್ ಅಂತ ಕರೀತಾರೆ. ನಾವು ಕೆಲವೊಂದಿಷ್ಟು ರಾಜಮನೆತನಗಳ ರಿಲೇಟೆಡು ಹಳೆ ಕಾಲದಲ್ಲಿ ಮೂವೀಸ್ ಬರ್ತಾಯಿತ್ತು, ಅವನ್ನೆಲ್ಲ ನೋಡಿರ್ತೀವಿ. ರಾಜ್ಕುಮಾರ್ ಅವರಾಗಿರಲಿ, ವಿಷ್ಣುವರ್ಧನ್ ಅವರಾಗಿರಲಿ, ಅಂಬರೀಷ್ ಅವರಾಗಿರಲಿ, ಅಥವಾ ಅವ್ರಿಗಿಂತಲೂ ಹಳೆಯ ಒಂದಿಷ್ಟು ಆ್ಯಕ್ಟರ್ಗಳಾಗಿರಲಿ, ರಾಜಮನೆತನದ ರಿಲೇಟೆಡು ಒಂದಷ್ಟು ಫಿಲಮ್ಗಳನ್ನು ಮಾಡಿರ್ತಿದ್ರು. ಆ ಫಿಲಮ್ಗಳೆಲ್ಲ ನಾವು ನೋಡಿರ್ತಿದ್ವಿ. ಮಹಾರಾಣಿಯರಾಗಲಿ ಅಥವಾ ರಾಜರ ಸಖಿಯರಾಗಲಿ ಈ ರೀತಿಯ ಒಂದಷ್ಟು ಜಲಕ್ರೀಡೆಗಳನ್ನು ಆಡ್ತಾ ಇದ್ರು ಆ ಫಿಲಮ್ಗಳಲ್ಲಿ ನೋಡಿದಾಗ. ಆ ಜಲಕ್ರೀಡೆಗಳು ನಡೀತಾ ಇದ್ದಂತಹ ಪ್ಲೇಸ್ಗಳು ಇದು. ಆ ರೀತಿ ಜಲಕ್ರೀಡೆ ರಿಯಲ್ ಆಗಿ ಆಡ್ತಾ ಇದ್ರು, ಅದು ಫಿಲಮ್ಗೋಸ್ಕರ ಮಾಡಿದ್ದಲ್ಲ. ಮೊದಲೆಲ್ಲ ಆ ರೀತಿ ಆಡ್ತಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಫಿಲಮಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ಜನಕ್ಕೆ ಗೊತ್ತಾಗಬೇಕು ಮೊದಲೆಲ್ಲ ಈ ರೀತಿ ಇತ್ತು ಅಂತ, ಅದನ್ನು ಜನಕ್ಕೆ ತೋರಿಸೋದಕ್ಕೆ ಫಿಲಮಲ್ಲಿ ಟ್ರೈ ಮಾಡಿದ್ರು. ನೋಡಿ, ಜಲಕ್ರೀಡೆ ಆಡೋದಕ್ಕೆ ಬಳಸ್ತಾ ಇದ್ದಂತಹ ಜಲಕುಂಡ, ಸ್ವಿಮ್ಮಿಂಗ್ ಪೂಲ್. ಇವಾಗ ನಾವು ಇರುವಂಥ ಜಾಗ, ರಾಣಿಯರು ಸ್ನಾನ ಮಾಡ್ತಾ ಇದ್ದಂಥ ಜಾಗ, ಕ್ವೀನ್ಸ್ ಬಾತಲ್ಲಿದ್ದೀವಿ ನೋಡಿ ಗುರು. ಇದೇ ಜಾಗದಲ್ಲಂತೆ ರಾಣಿಯರು ತಮ್ಮ ಒಂದು ದಿನನಿತ್ಯದ ಫ್ರೆಶಪ್ ಕಾರನ್ನು ಸ್ಟಾರ್ಟ್ ಮಾಡ್ತಾ ಇದ್ದದ್ದು. ನೋಡಿ ಅಲ್ಲಿಂದ ಹೇಗೆ ಕಾಣುತ್ತೆ ಅಂತ. ಗುರು, ರಾಣಿಯರು ಸ್ನಾನ ಮಾಡಬೇಕಾದ್ರೆ ಈ ಥರ ಇಲ್ಲಿಂದ ಕುತ್ಕೊಂಡು ನೋಡ್ತಾ ಇದ್ರು ನೋಡಿ. ಇಲ್ಲಿಂದ ಆರ್ತಾನೂ ಇರ್ಬೋದು ಗುರು. ಇದೆಲ್ಲ ನೀರು ತುಂಬಿರ್ತಿತ್ತು. ನೀರು ತುಂಬಿದಂಥ ಜಾಗದಲ್ಲಿ ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ ಅಂತ ಕರಿತೀವಲ್ಲ, ಆ ಥರ ಮೇಲಿಂದ ಎಗರ್ತಾ ಇದ್ರು ಅಂತ ಅನಿಸುತ್ತೆ ನೋಡಿ. ಸ್ನಾನ ಮಾಡಿದ ಮೇಲೆ ರೆಸ್ಟ್ ಮಾಡೋದಕ್ಕೆ ಮಾಡಿರುವಂಥ ಜಾಗಗಳಿದೆಲ್ಲ. ಈ ಲಾಗಲ್ಲಿ ಇಷ್ಟೆಲ್ಲ ನೋಡಿದ್ವಲ್ಲ. ಮುಂದಿನ ಲಾಗಲ್ಲಿ ರಾಜರ ಆವರಣ, ಅಂದರೆ ರಾಜರ ಅರಮನೆ ಇದ್ದಂಥ ಒಂದು ಪ್ರದೇಶ, ಮತ್ತು ರಾಜರ ಅರಮನೆಗಿದ್ದಂತಹ ಬಾಗಿಲುಗಳು, ರಿಯಲ್ ಆಗಿ ಕಲ್ಲಿನ ಬಾಗಿಲುಗಳು ಇವತ್ತಿಗೂ ಕೂಡ ಇದೆ. ಲೋಟಸ್ ಮಾಲು ಅಂದರೆ ರಾಣಿಯ ಅರಮನೆಯ ಪ್ರದೇಶ, ಎಲ್ಲವನ್ನು ಕೂಡ ನೋಡೋಣ. ಕಾಯ್ತಾ ಇರಿ.